ಜಾತಿ ಗಣತಿ ಜಾರಿ ನಿರ್ಧಾರಕ್ಕೆ ಕ್ಷಣ ಗಣನೆ ಎದುರಾಗ್ತಾ ಇದೆ. ವಿಧಾನಸೌಧದಲ್ಲಿ ವಿಶೇಷ ಸಂಪುಟ ಸಭೆ ಆರಂಭವಾಗಿದೆ. ಬಹು ನಿರೀಕ್ಷಿತ ವಿಶೇಷ ಸಚಿವ ಸಂಪುಟ ಸಭೆ ಇದು. ಸಭೆ ಆರಂಭವಾಗಿದೆ, ಸಚಿವರು ಆಗಮಿಸ್ತಾ ಇದ್ದಾರೆ. ಜಾತಿ ಜನಗಣತಿ ಜಾರಿ ಕುರಿತು ವಿಶೇಷ ಸಂಪುಟ ಸಭೆಯನ್ನ ಇವತ್ತು ಕರೆದಿರೋದು. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕ್ಯಾಬಿನೆಟ್ ಮೀಟಿಂಗ್ ಇದು. ವಿಧಾನಸೌಧ ಕ್ಯಾಬಿನೆಟ್ ಹಾಲ್ನಲ್ಲಿ ನಡೀತಾ ಇರುವಂತಹ ಸಭೆ ಇದು. ಈ ಸಭೆ ವಿಶೇಷ ಯಾಕೆ ಅಂತ ಅಂದ್ರೆ, ಯಾಕಿಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಅಂದ್ರೆ, ಜಾತಿ ಜನಗಣತಿ ಏನಿದೆ 2015ರಲ್ಲಿ ಆಗಿದ್ದಂತ ಜಾತಿ ಜನಗಣತಿಯ ಬಗ್ಗೆ ಈಗಾಗಲೇ ವರದಿ ಕೇಳಿದ್ರು. ಆ ವರದಿ ಕೂಡ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ. ಅದಾದ ನಂತರ ಸಚಿವರ ಕೈಗೂ ಕೂಡ ವರದಿಯನ್ನ ಕೊಟ್ಟಿದ್ದಾಗಿದೆ. ಸಚಿವರು ಈಗಾಗಲೇ ಆಯಾ ಸಮುದಾಯದ ಶಾಸಕರನ್ನ ಕರೆಸಿ ಮೀಟಿಂಗ್ ಮಾಡಿದ್ದಾರೆ. ಈಗ ಮತ್ತೊಂದು ಕಡೆ ಪರ ಇದ್ದಾರೆ, ವಿರೋಧ ಇದ್ದಾರೆ. ಹಾಗಾಗಿ ಇವತ್ತು ನಡೀತಾ ಇರುವಂತ ಕ್ಯಾಬಿನೆಟ್ ಸಭೆಯಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಗುತ್ತೆ, ಈ ಜಾತಿ ಗಣತಿ ವರದಿ ಏನಿದೆ ಅನುಷ್ಠಾನಕ್ಕೆ ಬರುತ್ತಾ, ಬರೋದಾದ್ರೂ ಕೂಡ ಯಾವ ರೀತಿ ಹಂತ ಹಂತವಾಗಿ ಜಾರಿಗೆ ಬರುತ್ತೆ. ಯಾಕೆಂದ್ರೆ ಇದೊಂದು ರೀತಿ ಜೇನುಗೂಡು ಇದ್ದಂಗೆ. ಕಲ್ಲು ಎಸೆದ್ರು ಅಂದ್ರೆ ಎಲ್ಲಾ ಜೇನು ಹುಳಗಳು ಕೂಡ ಯಾರು ಕಲ್ಲು ಎಸೆದ್ರು ಅವ್ರ ಸುತ್ತಮುತ್ತ ಇರೋರೆಲ್ಲರನ್ನೂ ಕೂಡ ಕಚ್ಚುತ್ತೆ. ಹಾಗಾಗಿ ಒಂದು ಸಮುದಾಯಕ್ಕೆ ಅನುಕೂಲ ಮಾಡ್ಕೊಡೋದಕ್ಕೆ ಹೋದ್ರೆ ಇನ್ನೊಂದು ಸಮುದಾಯದವರು ಅವರು ಆಕ್ರೋಶವನ್ನ ಹೊರ ಹಾಕ್ತಾರೆ, ಆಕ್ಷೇಪವನ್ನ ಮಾಡ್ತಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನೋಡ್ಬೇಕಾಗುತ್ತೆ. ಈಗಾಗಲೇ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದವರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಉಳಿದಂತ ಎಲ್ಲಾ ಸಮುದಾಯದವರು ಕೂಡ ಓಕೆ, ಈ ಜಾತಿ ಜನಗಣತಿ ವರದಿ ಏನಿದೆ ಅನುಷ್ಠಾನಕ್ಕೆ ಬರಬೇಕು ಅಂತಿದ್ದಾರೆ. ಹಾಗಾಗಿ ಇವತ್ತು ನಡೀತಾ ಇರುವಂತಹ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ನಡೀತಾ ಇರುವಂತಹ ಸಭೆ ಏನಿದೆ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ, ಚಲುವರಾಯಸ್ವಾಮಿ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಶರಣಪ್ರಕಾಶ್ ಪಾಟೀಲ್ ಸೇರಿದಂತೆ ಸಚಿವರು ಆಗಮಿಸಿರೋದು. ಆರ್ಬಿ ತಿಮ್ಮಾಪುರ ಕೂಡ ಇದ್ದಾರೆ. ಎಚ್.ಸಿ. ಮಹದೇವಪ್ಪ, ವೆಂಕಟೇಶ್, ಶಿವರಾಜ್ ತಂಗಡಗಿ, ಎಸ್.ಎಸ್. ಮಲ್ಲಿಕಾರ್ಜುನ್, ಶರಣಬಸಪ್ಪ ದರ್ಶನಾಪುರ, ರಾಮಲಿಂಗಾರೆಡ್ಡಿ, ರಹೀಂ ಖಾನ್ ಅಂದ್ರೆ ಸಚಿವ ಸಂಪುಟದಲ್ಲಿ ಇರುವವರ ಹೆಸರನ್ನ ಹೇಳ್ತಾ ಇದ್ದೀವಿ. ಜಮೀರ್ ಅಹಮದ್, ಮಂಕಾಳ ವೈದ್ಯ, ಕೃಷ್ಣ ಭೈರೇಗೌಡ, ಸತೀಶ್ ಜಾರಕಿಹೊಳಿ, ಬೋಸರಾಜು ಸೇರಿ ಸಂಪುಟ ಸದಸ್ಯರು ಭಾಗಿಯಾಗಿರೋದು. ಇದರಲ್ಲಿ ಪರ ಇರುವಂತ ಸಚಿವರು ಇದ್ದಾರೆ, ವಿರೋಧ ಇರುವಂತ ಸಚಿವರು ಇದ್ದಾರೆ. ಈಗಾಗಲೇ ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಗಿದೆ, ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದ ಮೀಟಿಂಗ್ ಆಗಿದೆ, ಅಹಿಂದ ನಾಯಕರ ಮೀಟಿಂಗ್ ಕೂಡ ಆಗಿದೆ. ಹಾಗಾಗಿ ಇವೆಲ್ಲವನ್ನ ಆಧಾರವಾಗಿಟ್ಕೊಂಡು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎಲ್ಲಾ ಸಚಿವರ ಅಭಿಪ್ರಾಯಗಳನ್ನು ಕೂಡ ಕೇಳ್ತಾರೆ. ಓಕೆ, ನೀವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ, ಯಾತಕ್ಕಾಗಿ ವಿರೋಧ, ಯಾವ ಅಂಕಿ ಅಂಶವನ್ನ ಇಟ್ಕೊಂಡು ನೀವು ವಿರೋಧ ವ್ಯಕ್ತಪಡಿಸ್ತಾ ಇರೋದು, ಈ ಅಂಕಿಅಂಶ ಸರಿ ಇಲ್ಲ ಅಂದ್ರೆ ಸರಿ ಇರೋದು ಅಂತ ನೀವು ಯಾಕೆ ಹೇಳ್ತಾ ಇದ್ದೀರಾ, ಯಾವ ಅಂಕಿಅಂಶ ಹಾಗಾದ್ರೆ ಸರಿ ಇದೆ ಅದ್ರ ಬಗ್ಗೆ ಕೇಳ್ತಾರೆ. ನೋಡಿ, ಕ್ಯಾಬಿನೆಟ್ಗೆ ಈಗ ಓದಿದ್ದೀವಿ, ಪಾಯಿಂಟ್ಸ್ ಮಾಡಿದ್ದೀವಿ, ಏನೇನು ಡಿಮಾಂಡ್ ಇಲ್ಲ. ಬೇರೆಯವ್ರದ್ದು ನೋಡೋಣ ಏನು ಡಿಮಾಂಡ್, ನಮ್ದೇನು ಡಿಮಾಂಡ್ ಇಲ್ಲ. ಅದು ಎಲ್ಲರ ಪರವಾಗಿರ್ಬೇಕು ಅನ್ನೋದು ಅಷ್ಟೇ ಆಸೆ ನಮಗೆ. ವರದಿ ಎಲ್ಲರ ಪರವಾಗಿರ್ಬೇಕು ಅನ್ನೋದು ಆಸೆ ಅಷ್ಟೇ ಈ ಸದ್ಯಕ್ಕೆ. ನೋಡೋಣ ಅದ್ರಾಗ ಏನಿದೆ ನೋಡ್ಬೇಕು, ಚರ್ಚೆ ನೋಡಿ. ಎಲ್ಲ ಮಂತ್ರಿಗಳು ಸ್ಟಡಿ ಮಾಡಿದ್ದಾರೆ, ಎಲ್ಲ ನೋಡಿದ್ದಾರೆ, ಎಕ್ಸ್ಪರ್ಟ್ ಇದ್ದಾರೆ. ನೋಡಿ, ನಮ್ಮ ಪಾರ್ಟಿಗೆ ನಾವು ಬೇರೆಯವ್ರದ್ದು ಎಲ್ಲರೂ ಸಮಾಧಾನ ಪಡಿಸ್ಬೇಕಲ್ಲ ಎಲ್ಲರೂ. ನೋಡೋಣ, ವೇಟ್ ಮಾಡೋಣ. 2011ರಲ್ಲಿ 75 ಲಕ್ಷ ಇತ್ತು, 8 ಲಕ್ಷ ಏನೋ ಇತ್ತು. ಈಗ ಕಡಿಮೆ ಆಗಿದೆ, 0.5% ಕಡಿಮೆ ಆಗಿದ್ದಾರೆ. 0.5% ಹೋದ ಸತಿಯಿಂದ 2011ರಲ್ಲಿ ಏನು ಸರ್ವೆ ಮಾಡಿ ಸಕ್ಸಸ್ ಬಂದಿತ್ತು ಅದಕ್ಕಿಂತ ಈಗ ಕಡಿಮೆ ಆಗಿದ್ದಾರೆ ಸರ್, ಕಡಿಮೆ. ಈಗ ಕ್ಯಾಬಿನೆಟ್ ಅದಕ್ಕೆ ಕರೆದಿದ್ರು, ಈ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತದೆ. ಕಳಿಸಿದ್ದಾರೆ, ಈಗ ರಾಷ್ಟ್ರಪತಿ ಕಳಿಸಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ, 3 ತಿಂಗಳಲ್ಲಿ ಇದಾಗಬೇಕಂತ. 3 ತಿಂಗಳಲ್ಲಿ ಆಗ್ತಂತ ವಿಶ್ವಾಸ ಇದೆ. ನೋಡ್ರಿ, ನೀವು ಹೋದಾಗ ಏನಾಗುತ್ತೆ, ಮೈಗ್ರೆಂಟ್ ಲೇಬರ್ಸು ಪಾಪ ಜನ ಬೆಳಿಗ್ಗೆ ಹೋಗಿರ್ತಾರೆ, ಮನೆಗೆ ಹೋದಾಗ ನೀವಿರಲ್ಲ, ನಾನಿರಲ್ಲ, ಕೆಲವು ಸರಿಗೆ ಉತ್ತರ ಕೊಡೋದಿಲ್ಲ. ಯಾವುದೇ ಒಂದು ಮಾಡ್ರೆ ಇವತ್ತುವರೆಗೆ ನಮ್ದು ಸೆನ್ಸಸ್ ಆಗಿರಲಿ, ವೋಟರ್ ಲಿಸ್ಟ್ ಸರಿ ಇದೆ ಅನ್ರಿ, ವೋಟರ್ ಲಿಸ್ಟ್ ಕೂಡ ಪರದಾಡ್ಬೇಕು ತಾನೆ ಎವ್ರಿ ಇಯರ್. ಸೊ ಇದಕ್ಕೆ ನೆಗೆಟಿವ್ ಏನಿದೆ, ಇದರಿಂದ ಏನು ಪರಿಣಾಮ ಏನಾಗಿದೆ, ನೆಗೆಟಿವ್ ಪರಿಣಾಮ ಏನಾಗಿದೆ, ಅದು ಇದರಿಂದ ಯಾರಿಗೆ ಪಾಸಿಟಿವ್ ಏನಾಗಿದೆ. ಇದು ಕೇವಲ ಓನ್ಲಿ ಜಾತಿ ಗಣತೆ, ಯಾವ ಸಮಾಜ ಎಷ್ಟಿಷ್ಟ ಇರತಕ್ಕಂಥದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಚ್ಛೆ ಬಯಸ್ತೇನೆ. ಕುಮಾರಸ್ವಾಮಿ ಅವರ ಕಾಲದಲ್ಲೂ ಅದು ಯಾರು ರಿಜೆಕ್ಟ್ ಮಾಡಿಲ್ಲ, ಯಡಿಯೂರಪ್ಪನವರು ಏನು ರಿಜೆಕ್ಟ್ ಮಾಡಿಲ್ಲ, ಬೊಮ್ಮಾಯಿಯವರು ಇಂಟ್ರಿಮ್ ರಿಪೋರ್ಟ್ ತೊಗೊಂಡವ್ರೆ ಅವರು ರಿಜೆಕ್ಟ್ ಮಾಡಿಲ್ಲ. ಭಾಳ ವರ್ಷ ಆದಮೇಲೆ ಒಂದು ಸರ್ಕಾರ ಒಂದು ಕಮಿಷನ್ ಮಾಡಿ ಸರ್ವೆ ಮಾಡ್ಲಿಕ್ಕೆ ಹೇಳಿದ್ಮೇಲೆ ಅದು ಬಂದಿದೆ, ಮಂಡಿಸಿದ್ದಾರೆ. ಇವತ್ತು ಅದನ್ನು ಚರ್ಚೆಗೆ ತೆಗಿತಾ ಇದ್ದೀವಿ.
ಈಗ ಆತಂಕ ಇದೆ, ಪಬ್ಲಿಕ್ನಲ್ಲಿ ಈ ಥರ ಒಪಿನಿಯನ್ ಇದೆ, ಸಂಘಟನೆಯವ್ರ ಈ ಥರ ಒಪಿನಿಯನ್ ಇದೆ, ಸ್ವಾಮೀಜಿಯವ್ರ ಈ ಥರ ಒಪಿನಿಯನ್ ಇದೆ, ನೀವು ಹೇಳ್ಬೋದು. ನಾನು ಆ ಥರ ಹೇಳೋದಕ್ಕೆ ನಾನು ಕ್ಯಾಬಿನೆಟ್ ಒಳಗಡೆ ನಾನು ಇರ್ತೀನಿ. ಅದು ಯಾವುದು ಸರಿ ಇರುತ್ತೆ ಅದನ್ನು ಅಲ್ಲಿ ಚರ್ಚೆ ಮಾಡ್ತೀವಿ. ಒಂದು ತೀರ್ಮಾನಕ್ಕೆ ಮುಖ್ಯಮಂತ್ರಿಯವರು ಬರ್ತಾರೆ. ಮುಖ್ಯಮಂತ್ರಿಯವರು ಏನು ಹೇಳೋ ಗುಲ್ಬರ್ಗದಲ್ಲಿ ಯಾರಿಗೂ ಅನ್ಯಾಯಕ್ಕೆ ಬಿಡಲ್ಲ, ಎಲ್ಲವನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚರ್ಚೆ ಮಾಡಿ ಬಂದ ಮೇಲೆ ನಿಮ್ಗೆ ವಿಚಾರವನ್ನು ತಿಳಿಸ್ತೀವಿ. ನಮ್ಮ ಸಮುದಾಯ ಹಿತವನ್ನು ಕಾಪಾಡ್ತೀವಿ. ಲಿಂಗಾಯತರಿಗಾಲಿ, ಒಕ್ಕಲಿಗರಿಗಾಲಿ ಅಥವಾ ಇತರೆ ಸಣ್ಣ ಪುಟ್ಟ ಸಮಾಜದಲ್ಲಿ ಏನು ಆತಂಕ ಇದೆ ಯಾರಿಗೂ ಅನ್ಯಾಯ ಆಗದಂಗೆ ತೀರ್ಮಾನ ಮಾಡ್ತೀವಿ. ಚರ್ಚೆ ಆಗ್ತಾ ಇದೆ. ಚರ್ಚೆ ಆದ ನಂತರ ಬಂದು ನಮ್ಮ ವಕ್ತಾರ ಬಂದು ಹೇಳ್ತಾರೆ. ಎಚ್ ಕೆ ಪಾಟೀಲ್ ಓದಿದ್ದೀನಿ, ಕಂಪ್ಲೀಟ್ ಆಗ್ಲಿಲ್ಲ, ಸ್ವಲ್ಪ ನಿನ್ನೆ ರಾತ್ರಿ ಲೇಟಾಗಿ ಬಂದಿದ್ದೆ, ಓದಿದ್ದೆ. ನೋಡೋಣ, ಎಲ್ಲವೂ ಚರ್ಚೆ ಆದ ನಂತರ ನಿಮ್ಗೆ ವೈಯಕ್ತಿಕ ಅಭಿಪ್ರಾಯ ಹೇಳಕ್ ಕ್ಯಾಬಿನೆಟ್ ಅಭಿಪ್ರಾಯ ಹೇಳಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವು, ಈಗಾಗಲೇ ಜಾತಿ ಗಣತಿ ಜಾರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು, ಗೊಂದಲಗಳಿವೆ. ಈಗಾಗಲೇ ಸಚಿವ ಸಂಪುಟ ಸಭೆ ಆರಂಭವಾಗಿರೋದು, ಯಾರ್ಯಾರು ಏನೇನ್ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ದಾರೆ, ಸದ್ಯದ ಅಲ್ಲಿನ ವಾತಾವರಣ ನೋಡ್ತಾ ಇದ್ರೆ ಏನ್ ಅನ್ನಿಸ್ತಾ ಇದೆ? ಈ ವರದಿಯನ್ನು ಜಾರಿಗೆ ತರಬೇಕು ಅಂತಾರಾ, ಟೈಮ್ ತೆಗೆದುಕೊಳ್ತಾರಾ, ತಿರಸ್ಕಾರ ಆಗುತ್ತಾ? ಸೌಖ್ಯ, ಜಾತಿ ಜನಗಣತಿ ವಿಚಾರವಾಗಿ ಈಗ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಭೆಯಲ್ಲಿ ಈಗ ಒಬ್ಬೊಬ್ಬ ಸಚಿವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಮಂಡನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮೊನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ವರದಿಯನ್ನು ಮಂಡಿಸಿದ ನಂತರ ಎಲ್ಲ ಸಚಿವರಿಗೂ ಕೂಡ ವರದಿಗಳ ಪ್ರತಿಗಳನ್ನು ನೀಡಲಾಗಿತ್ತು. ಅಂದರೆ ಯಾವ್ಯಾವ ಜಾತಿಗಳು ಎಷ್ಟಿದೆ ಮತ್ತು ಯಾವ ಉದ್ದೇಶಕ್ಕಾಗಿ ಮಾಡಲಾಗ್ತಾ ಇದೆ, ಆ ವರದಿಯಲ್ಲಿ ಕೊಟ್ಟಿರುವಂತಹ ಶಿಫಾರಸುಗಳು ಏನಿದೆ, ಮೀಸಲಾತಿ ಹೆಚ್ಚಳದ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದು ಏನು, ಇದೆಲ್ಲದರ ಬಗ್ಗೆ ಕೂಡ ಅವ್ರಿಗೆ ನೀವು ಪ್ರತಿಯೊಂದನ್ನು ಕೂಡ ಓದಿ ನೋಡಿ ಆನಂತರದಲ್ಲಿ ಬಂದು ಸಂಪುಟ ಸಭೆಯಲ್ಲಿ ಭಾಗವಹಿಸಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದರು. ಹಾಗಾಗಿ ಅವರಿಗೆ ವರದಿಗಳ ಪ್ರತಿಯನ್ನು ಕೊಡಲಾಗಿತ್ತು. ಅದೆಲ್ಲವನ್ನೂ ಕೂಡ ಈಗ ಅಧ್ಯಯನ ಮಾಡಿ ಈಗ ಸಚಿವರು ಇವತ್ತು ಸಂಪುಟ ಸಭೆಯಲ್ಲಿ ಹಾಜರಾಗಿದ್ದಾರೆ. ಈಗಾಗಲೇ ಎಂ ಬಿ ಪಾಟೀಲ್ ಅವರು ಸಂಪುಟ ಸಭೆಯಲ್ಲಿ ಹಲವು ವಿಷಯಗಳನ್ನು ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವತ್ತು ನಾವು ಜಾತಿ ಗಣತಿ ವರದಿಗೆ ನಾವೆಲ್ಲೂ ಕೂಡ ವಿರೋಧವನ್ನು ಮಾಡ್ತಾ ಇಲ್ಲ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವಿಚಾರದ ಬಗ್ಗೆ ನಾವು ಸಮೀಕ್ಷೆಯನ್ನು ಮಾಡಿಸಿದ್ದೇವೆ ಅಂತೇಳಿ ನೀವು ಹೇಳ್ತಾ ಇದ್ದೀರಿ. ಆದರೆ ನಾವು ಕೂಡ ಅದು ನಮಗೆ ಕೂಡ ಗೊತ್ತಿದೆ, ಪ್ರಣಾಳಿಕೆಯಲ್ಲೂ ಕೂಡ ಇದನ್ನು ಹಾಕಿದ್ದೇವೆ, ಇದಕ್ಕೆ ಯಾರದೂ ಕೂಡ ಅಭ್ಯಂತರ ಇಲ್ಲ. ಆದರೆ ಸಮೀಕ್ಷೆಯನ್ನು ಮಾಡಿರುವಂಥದ್ರಲ್ಲಿ ಕೆಲವೊಂದಷ್ಟು ಲೋಪದೋಷಗಳಾಗಿದೆ. ನಮ್ಮ ಸಮುದಾಯದ ಕೆಲವು ಒಳಪಂಗಡಗಳನ್ನು ನಮ್ಮ ಸಮುದಾಯಕ್ಕೆ ಸೇರಿಸಿಲ್ಲ. ಹಾಗಾಗಿ ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಈ ತಪ್ಪುಗಳನ್ನು ಸರಿಪಡಿಸಿಕೊಂಡು ವರದಿಯನ್ನು ಮಂಡಿಸಿದ್ದೆ ಆದರೆ ನಮ್ಮ ಅಭ್ಯಂತರ ಇಲ್ಲ ಅನ್ನುವಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಏಕೆಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಇವತ್ತು ಹಡಪದ ಇರ್ಬೋದು, ನೊಣಬ, ಗಾಣಿಗ, ಸಾದರ ಎಲ್ಲ ಸಮುದಾಯಗಳು ಕೂಡ ಅಲ್ಲಿ ಒಳಪಂಗಡಗಳು ಲಿಂಗಾಯತ ಅಂತೇಳಿ ಮುಂದಗಡೆ ಬರೆಸ್ತಾರೆ. ಆದರೆ ದಕ್ಷಿಣ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಗಾಣಿಗ, ಕುರುಬ ಇದೆಲ್ಲವೂ ಕೂಡ OBC ಅಡಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಈ ಒಳಪಂಗಡಗಳನ್ನು ಕೂಡ ಲಿಂಗಾಯತ ಪಟ್ಟಿಗೆ ಸೇರಿಸಿದ್ದೆ ಆದರೆ ಆಗ ನಮ್ಮ ಜನಸಂಖ್ಯೆ ಹೆಚ್ಚಾಗತ್ತೆ ಅನ್ನುವಂಥದ್ದು ನಮ್ಮ ಸಮುದಾಯದ ಮುಖಂಡರ ಅಭಿಪ್ರಾಯಗಳಾಗಿದೆ. ಯಾಕೆಂದರೆ ಅಲ್ಲಿ ಒಂದು ರೀತಿ ಇಲ್ಲಿ ಒಂದು ರೀತಿಯ ಇರುವಂಥದ್ದು ಸರಿಯಲ್ಲ, ಇದನ್ನು ಸರಿಪಡಿಸಿ ನೀವು ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತರಬಹುದು ಅನ್ನುವಂಥ ಅಭಿಪ್ರಾಯವನ್ನು ಎಂ ಬಿ ಪಾಟೀಲ್ ಅವರು ಮಂಡಿಸ್ತಾ ಇದ್ದಾರೆ. ಸೊ ಹಾಗೆ ಒಕ್ಕಲಿಗ ಸಮುದಾಯದ ಸಚಿವರು ಕೂಡ ಮೊನ್ನೆ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಈ ವರದಿಯನ್ನು ಕಡ್ಡಿ ತುಂಡು ಮಾಡಿದಂತೆ ವಿರೋಧವನ್ನು ಮಾಡಿದ್ದಾರೆ. ಯಾಕೆಂದರೆ ಈ ವರದಿ ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕವಾಗಿ ವರದಿಯನ್ನು ಮಾಡಿಲ್ಲ, ಪ್ರತಿಯೊಂದು ಮನೆಗಳಿಗೆ ಅವರು ಭೇಟಿಯನ್ನು ಕೊಟ್ಟಿಲ್ಲ, ಮನೆಗಳ ಸದಸ್ಯರನ್ನು ಆ ವಿವರಗಳನ್ನು ಅಲ್ಲಿ ನಮೂದಿಸಿಲ್ಲ. ಬಹಳಷ್ಟು ಒಳಪಂಗಡಗಳಿಗೆ ಇವತ್ತಿಗೂ ಕೂಡ ಜಾತಿಯ ವ್ಯವಸ್ಥೆಯಡಿ ಬಂದಿಲ್ಲ, ಅವರಿಗೆ ಯಾವುದು ಜಾತಿ ಅನ್ನುವಂಥದ್ದೇ ಗೊತ್ತಿಲ್ಲ. ಅಂತಹ ಒಳಪಂಗಡಗಳು ಕೂಡ ಇದೆ, ಅವನ್ನು ಕೂಡ ಸೇರಿಸಬೇಕಾಗಿತ್ತು. ಹಾಗಾಗಿ ಇಲ್ಲಿ ನಮ್ಮ ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಒಳಪಂಗಡಗಳನ್ನು ಬೇರೆ ಬೇರೆಯಾಗಿ ವರ್ಗೀಕರಣ ಮಾಡಲಾಗಿದೆ ಅನ್ನುವಂತಹ ಅಸಮಾಧಾನಗಳು ಬಂದಿದೆ. ಹಾಗಾಗಿ ವರದಿಗೆ ನಮಗೆ ವೈಜ್ಞಾನಿಕವಾಗಿ ನೀವು ಮತ್ತೊಮ್ಮೆ ಮರುಸಮೀಕ್ಷೆಯನ್ನು ಮಾಡಿ ವರದಿಯನ್ನು ಮಂಡಿಸಿ, ಅದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಆದರೆ ಕಾಂತರಾಜ್ ಅವರ ವರದಿಗೆ ನಮ್ಮ ಆಕ್ಷೇಪ ಇದೆ, ನಮ್ಮ ಸಮುದಾಯದ ಆಕ್ಷೇಪ ಇದೆ. ಸಮುದಾಯ ಹೇಗೆ ಹೇಳುತ್ತೆ ಅದನ್ನು ನಾವು ಕೂಡ ಹೇಳಬೇಕಾಗತ್ತೆ. ಆ ಒಂದು ಅಭಿಪ್ರಾಯವನ್ನು ಇಲ್ಲಿ ಮುಂದಿಡ್ತಿದ್ದೀವಿ ಅಂತೇಳಿ ಈಗ ಒಕ್ಕಲಿಗ ಸಮುದಾಯದ ಸಚಿವರು ಕೂಡ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಲಿದ್ದಾರೆ. ಇನ್ನು ಅಹಿಂದ ಸಮುದಾಯಗಳು ಈಗಾಗಲೇ ನಿರಂತರವಾಗಿ ಹಿಂದೆ ಬಹಳಷ್ಟು ಸಭೆಗಳನ್ನು ಮಾಡಿದರು ಇದೇ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ.
ವರದಿಯನ್ನ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನ ಮಾಡಲಾಗಿದೆ. ಸಾರ್ವಜನಿಕರ 165 ಕೋಟಿ ರೂಪಾಯಿಗಳನ್ನ ಈ ವರದಿಗೆ ವಿನಿಯೋಗ ಮಾಡಲಾಗಿದೆ. ಸುಮಾರು ಅಂಗನವಾಡಿ ಶಿಕ್ಷಕರು ಎಲ್ಲ ಸಿಬ್ಬಂದಿಗಳನ್ನ ಸೇರಿಸಿ 2 ಲಕ್ಷ ಸಿಬ್ಬಂದಿಗಳನ್ನ ಈ ಒಂದು ಸರ್ವೆ ಸಮೀಕ್ಷೆಯನ್ನ ಮಾಡೋದಕ್ಕೆ ಅವರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಪ್ರತಿ ಮನೆಗಳಿಗೆ ತಲುಪಿದ್ದಾರೆ. 91ರಷ್ಟು ಮನೆಗಳಿಗೆ ಆ ಒಂದು ತಂಡ ತಲುಪಿದೆ. ಅವರ ಮಾಹಿತಿಗಳನ್ನು ಸಂಗ್ರಹಿಸಿದೆ. ಇಲ್ಲಿ ಕೆಲವೊಂದಷ್ಟು ಒಳಪಂಗಡಗಳಿಗೆ ಜಾತಿಗಳೇ ಇಲ್ಲ, ಅಂತಹ ಒಳಪಂಗಡಗಳನ್ನು ಒಂದು ಪ್ರವರ್ಗ 1B ನಲ್ಲಿ ನಾವು ಅದನ್ನು ಸೇರಿಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ವರದಿಯನ್ನು ನೀವು ಅನುಷ್ಠಾನಕ್ಕೆ ತರಬಹುದು. ಇದರಿಂದ ನಮ್ಮ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗತಿಗಳು ಕೂಡ ಸುಧಾರಿಸುತ್ತೆ. ನಮ್ಮ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ. ನಮ್ಮ ತುಳಿತಕ್ಕೊಳಗಾಗಿರುವಂಥವ್ರಿಗೆ ನ್ಯಾಯ ಕೊಟ್ಟಂತಾಗತ್ತೆ. ಹಾಗಾಗಿ ಈ ವರದಿಯನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಈಗಾಗಲೇ ಹೈಂದ ಸಮುದಾಯಗಳು, ಅಲ್ಪಸಂಖ್ಯಾತ, ದಲಿತ ಹಾಗೆ ಹಿಂದುಳಿದ ಸಮುದಾಯಗಳ ನಾಯಕರು ಈಗಾಗಲೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಸಂಪುಟ ಸಭೆಯಲ್ಲೂ ಕೂಡ ಇದೇ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಲಿದ್ದಾರೆ. ಇಲ್ಲಿ ಪರವಿರೋಧಗಳು ಸಹಜವಾಗಿ ಎದುರಾಗತ್ತೆ. ಯಾಕೆಂದರೆ ಸಮುದಾಯವನ್ನು ನೋಡಿಕೊಂಡೇ ಇಲ್ಲಿ ಮಾತನಾಡಬೇಕಾಗತ್ತೆ ಸಚಿವರು. ಒಂದು ವೇಳೆ ಏನಾದರೂ ಸಮುದಾಯಕ್ಕೆ ವಿರುದ್ಧವಾಗಿ ಇಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯದ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಸಮುದಾಯಗಳು ಅವರ ಬೆಂಬಲಕ್ಕೆ ನಿಲ್ಲೋದಿಲ್ಲ. ಸೊ ಈ ಒಂದು ಆತಂಕ ಕೂಡ ಸಚಿವರಿಗೆ ಇದೆ. ಹಾಗಾಗಿ ಇಲ್ಲಿ 4 ಗೋಡೆಗಳ ಮಧ್ಯೆ ನಡೆಯುವಂಥ ಈ ಒಂದು ಸಂಪುಟ ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳೇನಿದೆ, ವೈಯಕ್ತಿಕ ಅಭಿಪ್ರಾಯಗಳೇನಿದೆ, ಸಮುದಾಯದ ಅಭಿಪ್ರಾಯಗಳು ಯಾವ ರೀತಿಯಾಗಿದೆ, ಇದೆಲ್ಲವನ್ನೂ ಕೂಡ ಇವತ್ತು ಸುದೀರ್ಘವಾಗಿ ಮುಖ್ಯಮಂತ್ರಿಗಳ ಮುಂದೆ ಇಡಲಿದ್ದಾರೆ. ತದನಂತರದಲ್ಲಿ ಸರ್ಕಾರ ಒಂದು ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಆದರೆ ಸರ್ಕಾರ ಈ ಒಂದು ಗೋಜಲಾಗಿರೋದ್ರಿಂದ, ವಿವಾದಕ್ಕೆ ಒಳಗಾಗಿರೋದ್ರಿಂದ ಇವತ್ತಿನ ಸಂಪುಟ ಸಭೆಯಲ್ಲಿ ಬಹುತೇಕವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಬಹುತೇಕವಾಗಿ ಕಡಿಮೆ ಇದೆ. ಯಾಕೆಂದರೆ ಜಂಟಿ ಸದನ ಸಮಿತಿಯನ್ನು ಮಾಡುವಂಥದ್ದು ಅಥವಾ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿ 3 ತಿಂಗಳು ಇಲ್ಲವೇ 6 ತಿಂಗಳ ಸಮಯಾವಕಾಶವನ್ನು ಆ ಸಮಿತಿಗೆ ಕೊಟ್ಟು ಅಲ್ಲಿ ಮತ್ತೊಮ್ಮೆ ವರದಿಯನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಸಮೀಕ್ಷೆಗಳನ್ನು ಮಾಡಿಸಿ ಆನಂತರದಲ್ಲಿ ಆ ವರದಿಯನ್ನು ಅನುಷ್ಠಾನಕ್ಕೆ ತರುವಂಥ ಒಂದು ಆಲೋಚನೆಗಳು ಮುಖ್ಯಮಂತ್ರಿಗಳ ಮನದಲ್ಲಿದೆ. ಹಾಗೆ ತಜ್ಞರನ್ನ ಒಂದು ಆಯೋಗವನ್ನು ರಚನೆ ಮಾಡಿ ಅವರ ಮೂಲಕ ಈಗಿರುವಂತಹ ವರದಿ, ಕಾಂತರಾಜ್ ಅವರ ವರದಿ, ಹಾಗೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತಹ ವರದಿಯ ಅಂಶಗಳೇನಿದೆ, ಶಿಫಾರಸುಗಳು, ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಆನಂತರದಲ್ಲಿ ವರದಿಯನ್ನು ಅನುಷ್ಠಾನಕ್ಕೆ ತರುವಂತಹ ಆಲೋಚನೆ ಕೂಡ ಮುಖ್ಯಮಂತ್ರಿಗಳಲ್ಲಿದೆ. ಇದರ ಜೊತೆಗೆ ವಿಶೇಷ ಅಧಿವೇಶನವನ್ನು ಕರೆದು 3 ದಿನಗಳ ಕಾಲ ವಿಶೇಷ ಅಧಿವೇಶನವನ್ನು ಕರೆದು ಅಲ್ಲಿ ಎಲ್ಲ 224 ಶಾಸಕರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಆ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಏನು ಸಂಗ್ರಹಿಸಿರ್ತಾರೆ ಅದನ್ನು ಅಲ್ಲಿ ಅಭಿಪ್ರಾಯಗಳನ್ನು ಇಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ತದನಂತರದಲ್ಲಿ ಒಂದು ಒಮ್ಮತದ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈ 3 ಆಲೋಚನೆಗಳು ಮುಖ್ಯಮಂತ್ರಿಗಳಲ್ಲಿ ಇರೋದ್ರಿಂದ ಇವತ್ತು ಸಹಜವಾಗಿ ಒಂದನ್ನು ಅಂತಿಮ ಮಾಡಬಹುದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.